ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು ಸ್ಯಾಮ್ಸಂಗ್ ನ ಲೇಟೆಸ್ಟ್ ಫೋಲ್ಡಬಲ್ ಫ್ಲಾಗ್ಶಿಪ್ ಸ್ಮಾರ್ಟ್ ಫೋನ್ ಗ್ಯಾಲಕ್ಸಿ Z Fold 7 ಮತ್ತು ಗ್ಯಾಲಕ್ಸಿ Z Flip 7. ಎರಡು ಸ್ಮಾರ್ಟ್ ಫೋನ್ಗಳು ಜುಲೈ 9ನೇ ತಾರೀಕು ನ್ಯೂಯಾರ್ಕ್ ನ ಗ್ಯಾಲಕ್ಸಿ ಅನ್ಪ್ಯಾಕ್ ಈವೆಂಟ್ ನಲ್ಲಿ ಲಾಂಚ್ ಆಗಿದ್ದಾವೆ. ಈ ಫೋನ್ಸ್ ಅಲ್ಟ್ರಾ ಥಿನ್ ಡಿಸೈನ್ ಹೊಂದಿದೆ, 200 MP ಕ್ಯಾಮೆರಾ ಸಿಗ್ತಾ ಇದೆ ಮತ್ತು ಮೈಂಡ್ ಬ್ಲೋಯಿಂಗ್ ಗ್ಯಾಲಕ್ಸಿ ಎ ಫೀಚರ್ಸ್ ನೊಂದಿಗೆ ಫೋಲ್ಡಬಲ್ ಟೆಕ್ನಾಲಜಿಯ ರೀಡಿಫೈನ್ ಮಾಡಿದೆ. ಈ ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ಬಾಕ್ಸ್ ಅಲ್ಲಿ ಏನ್ ಸಿಗುತ್ತೆ, ಫಸ್ಟ್ ಇಂಪ್ರೆಷನ್ ಹೇಗಿದೆ, ಕೀ ಸ್ಪೆಸಿಫಿಕೇಶನ್ಸ್ ಮತ್ತು ಈ ಫೋನ್ ಏಕೆ ಗೇಮ್ ಚೇಂಜರ್ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ, ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಇವುಗಳನ್ನ ಅನ್ಬಾಕ್ಸಿಂಗ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಗ್ಯಾಲಕ್ಸಿ Z Fold 7 ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಸ್ಲೀಕ್ ಪ್ಯಾಕಿಂಗ್ ತುಂಬಾ ಪ್ರೀಮಿಯಂ ಆಗಿದೆ. ಇದು ಬ್ಲಾಕ್ ಕಲರ್ ಇಂದ ಇದೆ. ಈ ಬಾಕ್ಸ್ ಮೇಲೆ ಗ್ಯಾಲಕ್ಸಿ Z7 Fold ಅಂತ ಮೆನ್ಷನ್ ಮಾಡಿದ್ದಾರೆ. ಬನ್ನಿ ಈ ಫೋನ್ ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಡೈರೆಕ್ಟ್ ಆಗಿ ನಮಗೆ ಸ್ಯಾಮ್ಸಂಗ್ ಅಂತ ಮೆನ್ಷನ್ ಮಾಡಿರೋ ಬಾಕ್ಸ್ ಸಿಗ್ತಾ ಇದೆ. ಆನಂತರ ಇದು ಓಪನ್ ಮಾಡ್ತಿದ್ದಂಗೆ C2C ಕೇಬಲ್ ಸಿಗ್ತಾ ಇದೆ, ಡಾಕ್ಯುಮೆಂಟೇಶನ್ ಸಿಗ್ತಾ ಇದೆ, ಆನಂತರ ಸಿಮ್ ಎಜೆಕ್ಟರ್ ಟೂಲ್ ಸಿಗ್ತಾ ಇದೆ. ಕೊನೆಯದಾಗಿ ಫೋನ್ ಸಿಗುತ್ತೆ. ನೋಡ್ಬೋದು ನೀವು, ತುಂಬಾ ಪ್ರೀಮಿಯಂ ಆಗಿದೆ. ವಾವ್, ಎಷ್ಟು ಸ್ಲಿಮ್ ಇದೆ ನೋಡಿ. ಈ ಫೋನ್ ನ ನೋಡ್ಬೋದು, ಇದು ತುಂಬಾ ಪ್ರೀಮಿಯಂ ಆಗಿದೆ. ಇದೊಂದು ಇಂಜಿನಿಯರಿಂಗ್ ಮಾಸ್ಟರ್ ಪೀಸ್ ಅಂತಾನೆ ಹೇಳ್ಬೋದು. ಇದು 3 ಕಲರ್ ಅಲ್ಲಿ ಸಿಗ್ತಾ ಇದೆ. ಈಗ ನಮ್ಮ ಹತ್ರ ಇರೋದು ಡಾರ್ಕ್ ಬ್ಲೂ. ಉಳಿದ ಕಲರ್ ನೋಡೋದಾದ್ರೆ ಸಿಲ್ವರ್ ಶಾಡೋ ಮತ್ತು ಜೆಟ್ ಬ್ಲಾಕ್ ಮತ್ತು ಇದರ ಮೇಲೆ ಬ್ಯಾಕ್ ಗ್ಲಾಸ್ ಇದೆ. ಇದು ಗ್ಲೋಸಿ ಫಿನಿಶಿಂಗ್ ನ ಹೊಂದಿದೆ. ಇದ್ರ ಮೇಲೆ ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳೋದಿಲ್ಲ ಮತ್ತು ಇದು ಜಸ್ಟ್ 216 ಗ್ರಾಮ್ ವೇಟ್ ಇದೆ. ಇದು ಸ್ಯಾಮ್ಸಂಗ್ ನ S25 ಅಲ್ಟ್ರಾ ಗಿಂತ ಲೈಟ್ ವೇಟ್ ಆಗಿದೆ ಮತ್ತು ಇದನ್ನ ಫೋಲ್ಡ್ ಮಾಡಿದಾಗ ಇದು 8.9 mm ಥಿಕ್ನೆಸ್ ಇದೆ ಮತ್ತು ಅನ್ಫೋಲ್ಡ್ ಮಾಡಿದಾಗ 4.2 mm ಥಿಕ್ನೆಸ್ ಇದೆ. ಇದನ್ನ Fold 6 ಗೆ ಕಂಪೇರ್ ಮಾಡಿದ್ರೆ 26% ಥಿನ್ನರ್ ಇದೆ. ಅಷ್ಟೇ ಅಲ್ಲ, ಸ್ಯಾಮ್ಸಂಗ್ S25 ಅಲ್ಟ್ರಾ ಗಿಂತ ಜಸ್ಟ್ 0.7 mm ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಇದೆ. ಇದು ವರ್ಲ್ಡ್ಸ್ ಮೋಸ್ಟ್ ಸ್ಲಿಮ್ಮೆಸ್ಟ್ ಫೋಲ್ಡಬಲ್ ಫೋನ್ ಆಗಿದೆ ಮತ್ತು ಇದಕ್ಕೆ IP48 ವಾಟರ್ ಅಂಡ್ ಡಸ್ಟ್ ರೇಟಿಂಗ್ ಸಿಗ್ತಾ ಇದೆ. ಆದ್ರೆ ಇದು ಸ್ವಲ್ಪ ವಾಟರ್ ಪ್ರೂಫ್ ಆಗಿದೆ. ಆದ್ರೆ ಇದು ಡಸ್ಟ್ ಪ್ರೂಫ್ ಅಲ್ಲ. ವಾಟರ್ ಇಂದ ಸರ್ವೈವ್ ಆಗುತ್ತೆ, ಆದ್ರೆ ಡಸ್ಟ್ ಇಂದ ಸರ್ವೈವ್ ಆಗಲ್ಲ. ಈ ಫೋನ್ ಹಾಳಾಗುತ್ತೆ. ಈ ಫೋನ್ ಇನ್ ಹ್ಯಾಂಡ್ ಫೀಲ್ ತುಂಬಾ ಚೆನ್ನಾಗಿದೆ. ಇದರ ಗೊರಿಲ್ಲಾ ಗ್ಲಾಸ್ ಸೆರಾಮಿಕ್ 2 ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇದರಿಂದ ಇದರ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಇದು ಗ್ರೇಡ್ 4 ಟೈಟಾನಿಯಂ ಫ್ರೇಮ್ ಸಿಗ್ತಾ ಇದೆ. ಇದು ರೌಂಡೆಡ್ ಎಡ್ಜಸ್ ನ ಹೊಂದಿದೆ. ಇದರಿಂದ ಕಂಫರ್ಟಬಲ್ ಫೀಲ್ ಆಗುತ್ತೆ. ಆದ್ರೆ ಇದನ್ನ ಒನ್ ಹ್ಯಾಂಡ್ ಅಲ್ಲಿ ಅನ್ಫೋಲ್ಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಎರಡು ಕೈಯಲ್ಲಿ ಓಪನ್ ಮಾಡೋದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ಇದರ ಕ್ಯಾಮ್ರಾ ಬಂಪ್ ಸ್ವಲ್ಪ ಜಾಸ್ತಿ ಇದೆ. ಮತ್ತು ಈ ಫೋನ್ ತುಂಬಾ ಸ್ಲಿಮ್ ಆಗಿದ್ರು ಇದರಲ್ಲಿ 4400 mAh ಬ್ಯಾಟ್ರಿ ಸಿಗ್ತಾ ಇದೆ. Fold 6 ಅಲ್ಲೂ ಕೂಡ ಇಷ್ಟೇ mAh ಬ್ಯಾಟ್ರಿ ಇತ್ತು. ಈ Fold 7 ಅಲ್ಲಿ ತುಂಬಾ ಸ್ಲಿಮ್ ಇದ್ರೂ ಬ್ಯಾಟ್ರಿ ಮಾತ್ರ ಅಷ್ಟೇ ಇದೆ. ಈಗ ಇದರ ಡಿಸ್ಪ್ಲೇ ಕಡೆ ಬಂದ್ರೆ ಇದರಲ್ಲಿ ಲಾರ್ಜೆಸ್ಟ್ ಡಿಸ್ಪ್ಲೇ ಇದೆ. ಅಂದ್ರೆ ಇದರಲ್ಲಿ 8 ಇಂಚಸ್ 2XGA+ ಡಿಸ್ಪ್ಲೇ ಸಿಗ್ತಾ ಇದೆ ಮತ್ತು 6.5 ಇಂಚಸ್ FHD+ ಡೈನಾಮಿಕ್ AMOLED 2X ಕವರ್ ಡಿಸ್ಪ್ಲೇ ಸಿಗ್ತಾ ಇದೆ. ಇದರಲ್ಲಿ 120 Hz ರಿಫ್ರೆಶ್ ರೇಟ್ ಇದೆ. ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಆದ್ರೆ ಡಿಸ್ಪ್ಲೇ ಯೂಸ್ ಮಾಡಿದಾಗ ಗ್ರೀಸ್ ಫೀಲ್ ಆಗುತ್ತೆ. ಅಂದ್ರೆ ಇದು ತುಂಬಾ ಜಾಸ್ತಿ ಇಲ್ಲ, ಸ್ವಲ್ಪನೇ ಇದೆ. ಇದರಲ್ಲಿ ಡೈರೆಕ್ಟ್ ಆಗಿ ಕಾಣೋದಿಲ್ಲ, ಸ್ವಲ್ಪ ಸೈಡ್ ಆಂಗಲ್ ಇಂದ ಕಾಣುತ್ತೆ ಮತ್ತು ಇದರಲ್ಲಿ 2600 ನೀಟ್ ಬ್ರೈಟ್ನೆಸ್ ಸಿಗ್ತಾ ಇದೆ. ಡಿಸ್ಪ್ಲೇ ಬ್ರೈಟ್ ಆಗಿ ಕಾಣುತ್ತೆ. ಇಂಡೋರ್ ಮತ್ತು ಔಟ್ಡೋರ್ ನಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು. ಡಿಸ್ಪ್ಲೇ ಯೂಸ್ ಮಾಡಿದಾಗ ಮಲ್ಟಿ ಟಾಸ್ಕಿಂಗ್ ಆರಾಮಾಗಿ ಯೂಸ್ ಮಾಡ್ಬೋದು. ಬೇರೆ ಬೇರೆ ಟ್ಯಾಬ್ಸ್ ಓಪನ್ ಮಾಡ್ಬೋದು. ಆದರೆ ಇದಕ್ಕೆ ಗೊರಿಲ್ಲಾ ಗ್ಲಾಸ್ ವಿಕ್ಟರ್ಸ್ 2 ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇದರಿಂದ ಸೂಪರ್ ಡ್ಯೂರಬಲ್ ಫೋಲ್ಡಬಲ್ ಸ್ಮಾರ್ಟ್ ಫೋನ್ ಆಗಿದೆ. ಇನ್ನು ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 200 MP ಪ್ರೈಮರಿ ಕ್ಯಾಮ್ರಾ ಸಿಗ್ತಾ ಇದೆ. ಸೇಮ್ ಕ್ಯಾಮ್ರಾ S25 ಅಲ್ಟ್ರಾ ಕೂಡ ಇದೆ. 10 MP 3x ಟೆಲಿಫೋಟೋ ಕ್ಯಾಮ್ರಾ ಇದೆ. 12 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ ಮತ್ತು 10 MP ಸೆಲ್ಫಿ ಕ್ಯಾಮ್ರಾ ಸಿಗ್ತಾ ಇದೆ. ಫೋಟೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಫೋಟೋಸ್ ವಿವಿಡ್ ಆಗಿ ಬರುತ್ತೆ. ಡೇ ಟೈಮ್ ನಲ್ಲಿ ಪಿಕ್ಚರ್ ಕ್ವಾಲಿಟಿ ಚೆನ್ನಾಗಿದೆ. ಇದರಲ್ಲಿ 30x ಝೂಮ್ ಮಾಡ್ಬೋದು. ಝೂಮ್ ಫೋಟೋಸ್ ಪರವಾಗಿಲ್ಲ, ಚೆನ್ನಾಗಿದೆ. ಮತ್ತು ಪೋರ್ಟ್ರೇಟ್ ಮೋಡ್ ಅಲ್ಲಿ 5x ಝೂಮ್ ಆಪ್ಷನ್ ಇದೆ. 1x ಮತ್ತು 2x 3x ಪೋರ್ಟ್ರೇಟ್ ಫೋಟೋಸ್ ಅಲ್ಲಿ ಡೀಟೇಲ್ ಕಲರ್ ಚೆನ್ನಾಗಿ ಬರುತ್ತೆ. ಹ್ಯೂಮನ್ಸ್ ನ ಚೆನ್ನಾಗಿ ಫೋಕಸ್ ಮಾಡುತ್ತೆ. ಎಡ್ ಡಿಟೆಕ್ಷನ್ ಚೆನ್ನಾಗಿದೆ. ಹಾಗೆ ಲೋ ಲೈಟ್ ಫೋಟೋಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ಡೀಟೇಲ್ ಆಗಿ ಬರುತ್ತೆ. ಇದರಲ್ಲಿ ಕಲರ್ ಸ್ವಲ್ಪ ವಾರ್ಮ್ ಆಗಿ ಬರುತ್ತೆ. 10 MP ಸೆಲ್ಫಿ ಕ್ಯಾಮ್ರಾದಲ್ಲಿ ವೈಡ್ ಆಂಗಲ್ ಆಪ್ಷನ್ ಸಿಗುತ್ತೆ. ಗ್ರೂಪ್ ಫೋಟೋಸ್ ತೆಗಿಬೇಕಾದ್ರೆ ಯೂಸ್ ಆಗುತ್ತೆ. ಇದರಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ,
ಸ್ಯಾಚುರೇಷನ್ ಚೆನ್ನಾಗಿ ಬರುತ್ತೆ. ಸೆಲ್ಫಿ ಪೋರ್ಟ್ರೇಟ್ ಅಲ್ಲಿ ವೈಡ್ ಆಂಗಲ್ ಆಪ್ಷನ್ ಸಿಗುತ್ತೆ. ಸ್ಕಿನ್ ಟೋನ್ ಚೆನ್ನಾಗಿದೆ. ಮತ್ತು ವಿಡಿಯೋಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಕ್ಯಾಮ್ರಾಯಿಂದ 4K ವಿಡಿಯೋಸ್ 60 FPS ನಲ್ಲಿ ತೆಗಿಬಹುದು. ಮತ್ತು ಬ್ಯಾಕ್ ಕ್ಯಾಮ್ರಾದಲ್ಲಿ 8K ವಿಡಿಯೋಸ್ 30 FPS ನಲ್ಲಿ ತೆಗಿಬಹುದು. ವಿಡಿಯೋ ಸ್ಟೇಬಲ್ ಆಗಿ ಬರುತ್ತೆ. ವಿಡಿಯೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ವಿಡಿಯೋಸ್ ಅಲ್ಲಿ 12x ಝೂಮ್ ಆಗುತ್ತೆ. ಇದರಲ್ಲಿ ಪೋರ್ಟ್ರೇಟ್ ವಿಡಿಯೋ ಸಪೋರ್ಟ್ ಕೂಡ ಸಿಗುತ್ತೆ. ಇದರಲ್ಲಿ ಎಡ್ ಡಿಡಕ್ಷನ್ ಚೆನ್ನಾಗಿದೆ. ಮತ್ತು ಸೆಲ್ಫಿ ವಿಡಿಯೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿ ಬರುತ್ತೆ, ಸ್ಟೇಬಲ್ ಆಗಿ ಬರುತ್ತೆ. ಓವರ್ ಆಲ್ ಇದರ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ. ಆದ್ರೆ ಇದರಲ್ಲಿ S25 ಅಲ್ಟ್ರಾದಲ್ಲಿ ಬರೋ ತರ ಇದರಲ್ಲಿ ಬರಲ್ಲ. ಇದರ ಫೋಟೋಸ್ ವಿಡಿಯೋಸ್ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇದೆ. ಈಗ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 8 Elite 4 ಗ್ಯಾಲಕ್ಸಿ ಪ್ರೊಸೆಸರ್ ಸಿಗ್ತಾ ಇದೆ. ಇದು ತುಂಬಾ ಪವರ್ಫುಲ್ ಆಗಿದೆ. ಇದರಲ್ಲಿ 19 lakh ಪ್ಲಸ್ ಆಂಟಿಟ್ಯೂಡ್ ಸ್ಕೋರ್ ಇದೆ ಮತ್ತು 56% CPU ಥ್ರೋಟಲ್ ಇದೆ. ಇದರಲ್ಲಿ ಥ್ರೋಟಿಂಗ್ ಸ್ವಲ್ಪ ಇದೆ, ಯಾಕಂದ್ರೆ ಇದು ಆಪ್ಟಿಮೈಸ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಇದರಲ್ಲಿ LPDDR5X RAM ಸಿಗುತ್ತೆ ಮತ್ತು UFS 4.0 ಸ್ಟೋರೇಜ್ ಸಿಗ್ತಾ ಇದೆ. ಇದರಿಂದ ಫೋನ್ ಯೂಸ್ ಮಾಡಿದಾಗ ಲ್ಯಾಗ್ ಫೀಲ್ ಆಗಲ್ಲ. ಇನ್ನು ಇದರ ಗೇಮಿಂಗ್ ಕಡೆ ಬಂದ್ರೆ BGM ನಲ್ಲಿ ಸ್ಮೂತ್ ಆಪ್ಷನ್ ನಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ಸೆಟ್ಟಿಂಗ್ಸ್ ಅಲ್ಲಿ ಆಡ್ಬೋದು. ಅಂದ್ರೆ ಇದರಲ್ಲಿ 90 FPS ಗೇಮಿಂಗ್ ಸಪೋರ್ಟ್ ಇದೆ. ಗೇಮ್ ಮಾಡಿದಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗಲ್ಲ, ಲ್ಯಾಗ್ ಫೀಲ್ ಆಗಲ್ಲ, ಸ್ಮೂತ್ ಗೇಮಿಂಗ್ ಸಿಗುತ್ತೆ ಮತ್ತು ಇದರ ಬೆಸ್ಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆದರೆ ಇದರ ಗೇಮ್ಸ್ ಆಡಿದಾಗ ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ಬೋದು, ಯಾಕಂದ್ರೆ ಇದರಲ್ಲಿ ಮೇನ್ ಡಿಸ್ಪ್ಲೇ ಗೇಮ್ಸ್ ಆಡಿದಾಗ ಡಿಸ್ಪ್ಲೇ ಸ್ವಲ್ಪ ದೊಡ್ಡದಾಗ ಅನ್ಸುತ್ತೆ. ಕವರ್ ಡಿಸ್ಪ್ಲೇ ಅಲ್ಲಿ ಆಡಿದಾಗ ಡಿಸ್ಪ್ಲೇ ಸ್ವಲ್ಪ ಚಿಕ್ಕದು ಅನ್ಸುತ್ತೆ. ಇನ್ನು ಈ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಇದು 3 ವೇರಿಯಂಟ್ ನಲ್ಲಿ ಸಿಗ್ತಾ ಇದೆ. 12GB RAM 256GB ಸ್ಟೋರೇಜ್. ಇದಕ್ಕೆ 1,74,999 ಆಗುತ್ತೆ. 12GB RAM 512GB ಸ್ಟೋರೇಜ್. ಇದಕ್ಕೆ 1,86,999 ಆಗುತ್ತೆ. ಮತ್ತು 16GB 1TB ಸ್ಟೋರೇಜ್ಗೆ ಇದಕ್ಕೆ 2,10,999 rupees ಆಗುತ್ತೆ. ಈಗ ಇದನ್ನ ಸೈಡ್ಗೆ ಇಟ್ಟು ಬನ್ನಿ ಹೋಗೋಣ ಗ್ಯಾಲಕ್ಸಿ Z Fold 7 ಅನ್ಬಾಕ್ಸಿಂಗ್ ಮಾಡೋಣ. ಇದರ ಬಾಕ್ಸ್ ಕೂಡ ಸೇಮ್ ಇದೆ, ಸ್ಲಿಮ್ ಪ್ಯಾಕಿಂಗ್ ಡಿಸೈನ್ ಇದೆ, ತುಂಬಾ ಪ್ರೀಮಿಯಂ ಆಗಿದೆ. ಬ್ಲ್ಯಾಕ್ ಕಲರ್ ಇಲ್ಲಿದೆ. ಬಾಕ್ಸ್ ಮೇಲೆ ಗ್ಯಾಲಕ್ಸಿ ಫ್ಲಿಪ್ 7 ಅಂತ ಮೆನ್ಷನ್ ಕೂಡ ಮಾಡಿದ್ದಾರೆ. ಬನ್ನಿ ಫೋನ್ ನ ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಡೈರೆಕ್ಟ್ ಆಗಿ ನಿಮ್ಗೆ ಕಾಣ್ತದೆ ಸ್ಯಾಮ್ಸಂಗ್ ಅಂತ ಒಂದು ಬಾಕ್ಸ್ ಸಿಗ್ತಾ ಇದೆ. ಇದನ್ನು ಓಪನ್ ಮಾಡಿ ನಾವು ಹೊರಗೆ ತೆಗೆದ್ರೆ ನಮಗೆ ಸಿಗ್ತಾ ಇದೆ ಇನ್ನೊಂದು ಬಾಕ್ಸು. ಅದನ್ನ ಓಪನ್ ಮಾಡ್ತಿದ್ದಂಗೆ ನಿಮಗೆ C2C ಕೇಬಲ್ ಸಿಗ್ತಾ ಇದೆ, ಡಾಕ್ಯುಮೆಂಟೇಶನ್ ಸಿಗ್ತಾ ಇದೆ, ಆನಂತರ ಸಿಮ್ ಎಜೆಕ್ಟರ್ ಟೂಲ್ ಸಿಗ್ತಾ ಇದೆ. ನೋಡ್ಬೋದು ನೀವು, ತುಂಬಾ ಪ್ರೀಮಿಯಂ ಆಗಿದೆ, ತುಂಬಾ ಸ್ಲೀಕ್ ಕೂಡ ಇದೆ. ಈ Z Flip 7 ಕಳೆದ Flip 6 ಗಿಂತ ತುಂಬಾ ಸ್ಲಿಮ್ ಆಗಿದೆ. ಆದ್ರೆ ಇದರ ಕ್ಯಾಮ್ರಾ ಲೆನ್ಸ್ ಸ್ವಲ್ಪ ಜಾಸ್ತಿ ಇದೆ. ಇದು 3 ಕಲರ್ ಅಲ್ಲಿ ಸಿಗ್ತಾ ಇದೆ. ಈಗ ನಮ್ಮ ಹತ್ರ ಇರೋದು ಬ್ಲೂ ಶ್ಯಾಡೋ, ಇನ್ನು ಉಳಿದ ಕಲರ್ ಜೆಟ್ ಬ್ಲ್ಯಾಕ್ ಮತ್ತು ಕೋರಲ್ ರೆಡ್. ಈಗ ನೀವು ನೋಡ್ತಾ ಇರ್ಬೋದು, ಇದು ತುಂಬಾ ಪ್ರೀಮಿಯಂ ಆಗಿದೆ. ಇದರ ಫ್ರಂಟ್ ನಲ್ಲಿ ಎಡ್ಜ್ ಟು ಎಡ್ಜ್ ಡಿಸ್ಪ್ಲೇ ಸಿಗುತ್ತೆ. ಇದರ ಫ್ರಂಟ್ ಮತ್ತು ಬ್ಯಾಕ್ ನಲ್ಲಿ ಗೊರಿಲ್ಲಾ ಗ್ಲಾಸ್ ವಿಕ್ಟರ್ಸ್ 2 ಪ್ರೊಟೆಕ್ಷನ್ ಸಿಗ್ತಾ ಇದೆ. ಜೊತೆಗೆ ಇದರಲ್ಲಿ ಆರ್ಮರ್ ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತಾ ಇದೆ. ಇದು ಮ್ಯಾಟ್ ಫಿನಿಶಿಂಗ್ ಹೊಂದಿದೆ. ಇದು ಜಾಸ್ತಿ ವೇಟ್ ಇಲ್ಲ, ಜಸ್ಟ್ 188 ಗ್ರಾಮ್ಸ್ ವೇಟ್ ಇದೆ ಅಷ್ಟೇ. ಮತ್ತು ಫ್ಲಿಪ್ ಮಾಡಿದಾಗ 9.17 mm ಥಿಕ್ನೆಸ್ ನ ಹೊಂದಿದೆ ಮತ್ತು ಅನ್ಫ್ಲಿಪ್ ಮಾಡಿದಾಗ 6.84 mm ಥಿಕ್ನೆಸ್ ನ ಹೊಂದಿದೆ. ಮತ್ತು ಇದಕ್ಕೆ ಕೂಡ IP48 ವಾಟರ್ ಅಂಡ್ ಡಸ್ಟ್ ರೇಟಿಂಗ್ ಸಿಗ್ತಾ ಇದೆ. ಆದ್ರೆ ಸ್ವಲ್ಪ ವಾಟರ್ ಪ್ರೂಫ್ ಆಗಿರುತ್ತೆ, ಆದ್ರೆ ಡಸ್ಟ್ ಪ್ರೂಫ್ ಅಲ್ಲ. ನೀರಿಂದ ಸರ್ವೈವ್ ಆಗುತ್ತೆ, ಆದ್ರೆ ಡಸ್ಟ್ ಇಂದ ಸರ್ವೈವ್ ಆಗಲ್ಲ. ಫೋನ್ ಹಾಳಾಗತ್ತೆ. ಆದ್ರೆ ಈ ಫೋನ್ ನ ಇನ್ ಹ್ಯಾಂಡ್ ಫೀಲ್ ತುಂಬಾ ಕಂಫರ್ಟಬಲ್ ಆಗಿದೆ. ಇದು ಕೂಡ ಒನ್ ಹ್ಯಾಂಡ್ ಅಲ್ಲಿ ಅನ್ಫ್ಲಿಪ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಆದ್ರೆ 2 ಕೈಯಲ್ಲಿ ಓಪನ್ ಮಾಡ್ಬೋದು. ಫೋಲ್ಡ್ 7 ಕಂಪೇರ್ ಮಾಡಿದ್ರೆ ಈಸಿಯಾಗಿ ಓಪನ್ ಆಗುತ್ತೆ. ಆದ್ರೆ ಇದರಲ್ಲಿ 4300 mAh ಬ್ಯಾಟ್ರಿ ಸಿಗುತ್ತೆ. ಫ್ಲಿಪ್ 6 ಅಲ್ಲೂ ಅಷ್ಟೇ mAh ಬ್ಯಾಟ್ರಿ ಇತ್ತು. ಈ ಫ್ಲಿಪ್ 7 ಅಲ್ಲೂ ತುಂಬಾ ಸ್ಲಿಮ್ ಮಾಡಿದ್ದಾರೆ, ಬ್ಯಾಟ್ರಿ ಕೂಡ ಅಷ್ಟೇ ಇದೆ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6.9 ಇಂಚಸ್ FHD ಪ್ಲಸ್ ಡೈನಾಮಿಕ್ AMOLED 2X ಇನ್ನರ್ ಡಿಸ್ಪ್ಲೇ ಸಿಗ್ತಾ ಇದೆ. 4.1 ಇಂಚಸ್ ಫುಲ್ HD ಪ್ಲಸ್ ಡೈನಾಮಿಕ್ AMOLED 2X ಔಟರ್ ಡಿಸ್ಪ್ಲೇ ಸಿಗ್ತಾ ಇದೆ. ಎಡ್ಜ್ ಟು ಎಡ್ಜ್ ಡಿಸ್ಪ್ಲೇ ಆಗಿದೆ. ಇದರಲ್ಲಿ ತುಂಬಾ ಕಸ್ಟಮೈಸೇಷನ್ ಆಪ್ಷನ್ ಸಿಗ್ತಾ ಇದೆ, ಎಷ್ಟು ಬೇಕಾದರೂ ಕಸ್ಟಮೈಸ್ ಮಾಡ್ಕೊಬಹುದು. ಇದರಲ್ಲಿ 120 Hz ರಿಫ್ರೆಶ್ ರೇಟ್ ಇದೆ. ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ ಮತ್ತು ಡಿಸ್ಪ್ಲೇ ಯೂಸ್ ಮಾಡಿದಾಗ ಕ್ರೀಸ್ ಫೀಲ್ ಆಗೋದಿಲ್ಲ. ಇದು ಡೈರೆಕ್ಟ್ ಆಗಿ ಕಾಣಿಸೋದಿಲ್ಲ, ಸೈಡ್ ಆಂಗಲ್ ಇಂದನೂ ಕಾಣಿಸೋದಿಲ್ಲ.
ಫೋಲ್ಡ್ 7 ಗಿಂತ ಇದರಲ್ಲಿ ಕ್ರೀಸ್ ತುಂಬಾ ಕಡಿಮೆ ಇದೆ ಮತ್ತು ಇದರಲ್ಲಿ 2600 ನಿಟ್ಸ್ ಬ್ರೈಟ್ನೆಸ್ ಸಿಗುತ್ತೆ. ಈ ಡಿಸ್ಪ್ಲೇ ಕೂಡ ತುಂಬಾ ಬ್ರೈಟ್ ಆಗಿದೆ. ಇಂಡೋರ್ ಮತ್ತು ಔಟ್ಡೋರ್ ನಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು. ಈ ಡಿಸ್ಪ್ಲೇ ಸ್ಮೂತ್ ಅಂಡ್ ಪ್ರೀಮಿಯಂ ಆಗಿದೆ. ಇನ್ನು ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 50 MP ಪ್ರೈಮರಿ ಕ್ಯಾಮ್ರಾ ಸಿಗುತ್ತೆ, 12 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗುತ್ತೆ ಮತ್ತು 10 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇದರ ಫೋಟೋಸ್ ಡೀಟೇಲ್ಸ್ ಆಗಿ ಚೆನ್ನಾಗಿ ಬರುತ್ತೆ. ಕಲರ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಆದರೆ ಕ್ಲಾರಿಟಿ ಇನ್ನೂ ಬೆಟರ್ ಆಗಬೇಕಿತ್ತು ಅಂತ ನನಗೆ ಫೀಲ್ ಆಗುತ್ತೆ. ಆದರೆ ಡೇ ಟೈಮ್ನಲ್ಲಿ ಪಿಕ್ಚರ್ ಕ್ವಾಲಿಟಿ ಚೆನ್ನಾಗಿದೆ. ಇದರಲ್ಲಿ 10x ಝೂಮ್ ಮಾಡ್ಬೋದು. ಝೂಮ್ ಫೋಟೋ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಚೆನ್ನಾಗಿದೆ. ಮತ್ತು ಪೋರ್ಟ್ರೇಟ್ ಮೋಡಲ್ಲಿ 2x ಝೂಮ್ ಆಪ್ಷನ್ ಇದೆ. ಅಷ್ಟೇ ಅಲ್ಲ, 1x ಮತ್ತು 2x ಫೋಟೋಸ್ ಅಲ್ಲಿ ಡೀಟೇಲ್ಸ್ ಕಲರ್ಸ್ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಹ್ಯೂಮನ್ನ ಚೆನ್ನಾಗಿ ಫೋಕಸ್ ಮಾಡುತ್ತೆ. ಲೋ ಲೈಟ್ ಫೋಟೋಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ಬ್ರೈಟ್ ಫೋಟೋಸ್ ಬರುತ್ತೆ, ಡೀಟೇಲ್ಸ್ ಚೆನ್ನಾಗಿದೆ. 10 MP ಸೆಲ್ಫಿ ಕ್ಯಾಮ್ರಾ ಇದ್ರೂ ವೈಡ್ ಆಂಗಲ್ ಆಪ್ಷನ್ ಸಿಗುತ್ತೆ. ಗ್ರೂಪ್ ಫೋಟೋಸ್ ತೆಗಿಬೇಕಾದ್ರೆ ಯೂಸ್ ಆಗುತ್ತೆ. ಇದರಲ್ಲಿ ಫೋಟೋಸ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ, ಆದ್ರೆ ಡೀಟೇಲ್ಸ್ ಚೆನ್ನಾಗಿಲ್ಲ. ಇನ್ನೂ ಬೆಟರ್ ಆಗಬೇಕಿತ್ತು. ಸೆಲ್ಫಿ ಪೋರ್ಟ್ರೇಟ್ ಇನ್ನೂ ವೈಡ್ ಆಂಗಲ್ ಆಪ್ಷನ್ ಅಲ್ಲಿ ಸಿಗುತ್ತೆ. ಇದರಲ್ಲಿ ಎಡ್ಜ್ ಡಿಡಕ್ಷನ್ ಪರವಾಗಿಲ್ಲ, ಚೆನ್ನಾಗಿದೆ. ಸ್ಕಿನ್ ಟೋನ್ ಚೆನ್ನಾಗಿದೆ. ಮತ್ತು ವಿಡಿಯೋಸ್ ಬಗ್ಗೆ ಮಾತಾಡೋದಾದ್ರೆ ಇದರ ಫ್ರಂಟ್ ಮತ್ತು ಬ್ಯಾಕ್ ಕ್ಯಾಮ್ರಾ ಇಂದ 4K 60 FPS ನಲ್ಲಿ ತೆಗಿಬಹುದು. ಇದರ ವಿಡಿಯೋ ಸ್ಟೇಬಲ್ ಆಗಿ ಬರುತ್ತೆ. ವಿಡಿಯೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ. ವಿಡಿಯೋಸ್ ಅಲ್ಲಿ 10x ಝೂಮ್ ಅಷ್ಟೇ ಇದೆ ಮತ್ತು ಪೋರ್ಟ್ರೇಟ್ಸ್ ವಿಡಿಯೋ ಸಪೋರ್ಟ್ ಕೂಡ ಸಿಗುತ್ತೆ. ಇದರಲ್ಲಿ ಎಡ್ಜ್ ಡಿಡಕ್ಷನ್ ಚೆನ್ನಾಗಿದೆ ಮತ್ತು ಸೆಲ್ಫಿ ವಿಡಿಯೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿ ಬರುತ್ತೆ, ಸ್ಟೇಬಲ್ ಆಗಿ ಬರುತ್ತೆ. ಓವರ್ ಆಲ್ ಇದರ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ. ಆದ್ರೆ ಇದರಲ್ಲಿ ಡೀಟೇಲ್ಸ್ ಕಡಿಮೆ ಆಯಿತು, ಕ್ಲಾರಿಟಿನೂ ಕಡಿಮೆ ಆಯಿತು. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ Exynos 2500 ಪ್ರೊಸೆಸರ್ ಸಿಗ್ತಾ ಇದೆ. ಇದು ಸ್ವಲ್ಪ ಪವರ್ಫುಲ್ ಪ್ರೊಸೆಸರ್ ಆಗಿದೆ. ಇದು ಸ್ಯಾಮ್ಸಂಗ್ ನ ಪ್ರೊಸೆಸರ್ ಆಗಿದ್ದು ಇದರಲ್ಲಿ 14 lakh ಪ್ಲಸ್ ಆಂಪ್ಲಿಟ್ಯೂಡ್ ಸ್ಕೋರ್ ಇದೆ ಮತ್ತು 58% CPU ಥ್ರೋಟಲ್ ಇದೆ. ಇದರಲ್ಲಿ ಥ್ರಾಟ್ಲಿಂಗ್ ಇಶ್ಯೂ ಸ್ವಲ್ಪ ಇದೆ. ಇದು ಆಪ್ಟಿಮೈಸ್ ಆದಾಗ ಸ್ವಲ್ಪ ಟೈಮ್ ಬೇಕು, ಆಮೇಲೆ ಈ ಇಶ್ಯೂ ಬರೋದಿಲ್ಲ. ಮತ್ತು ಇದರಲ್ಲಿ LPDDR5X RAM ಇದೆ, UFS 4.0 ಸ್ಟೋರೇಜ್ ಸಿಗ್ತಾ ಇದೆ. ಇದರಿಂದ ಈ ಫೋನ್ ಯೂಸ್ ಮಾಡಿದಾಗ ಲ್ಯಾಗ್ ಫೀಲ್ ಆಗಲ್ಲ. ಇನ್ನು ಇದರ ಗೇಮಿಂಗ್ ಕಡೆ ಬಂದ್ರೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ವಿಷಯದಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಯಾಕಂದ್ರೆ BGM ನಲ್ಲಿ ಸ್ಮೂತ್ ಆಪ್ಷನ್ ನಲ್ಲಿ ಹೈ ಗ್ರಾಫಿಕ್ ನಲ್ಲಿ ಇಡಬಹುದು. ಅಂದ್ರೆ ಇದರಲ್ಲಿ ಕೇವಲ 30 FPS ನಲ್ಲಿ ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಗೇಮ್ಸ್ ಆಡಿದಾಗ ಸ್ವಲ್ಪ ಫ್ರೇಮ್ ಡ್ರಾಪ್ ಆಗುತ್ತೆ, ಸ್ವಲ್ಪ ಲ್ಯಾಗ್ ಫೀಲ್ ಕೂಡ ಆಗುತ್ತೆ. ಇದರಲ್ಲಿ ಸ್ಮೂತ್ ಗೇಮಿಂಗ್ ಸಿಗೋದಿಲ್ಲ. ಇನ್ನು ಇದರ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಇದು 2 ವೇರಿಯಂಟ್ ನಲ್ಲಿ ಸಿಗ್ತಾ ಇದೆ. 12GB RAM 256GB ಸ್ಟೋರೇಜ್ ಇದಕ್ಕೆ 1,09,999 ರೂಪಾಯಿ ಆಗಿದೆ. ಮತ್ತು 12GB RAM 512GB ಸ್ಟೋರೇಜ್ಗೆ ಇದಕ್ಕೆ 1,21,999ಕ್ಕೆ ಸಿಗ್ತಾ ಇದೆ. ಇನ್ನು ಇವುಗಳ ಸಾಫ್ಟ್ವೇರ್ ಕಡೆ ಬಂದ್ರೆ ಇವುಗಳು One UI 8 ಅಲ್ಲಿ ಮತ್ತು Android 16 ಅಲ್ಲಿ ಬರುತ್ತೆ. ಇವುಗಳಿಗೆ 7 ವರ್ಷ OS ಅಪ್ಡೇಟ್ ಮತ್ತು 7 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇವುಗಳಲ್ಲಿ ಯಾವುದೇ ಅನ್ನೆಸರಿ ಆಪ್ಸ್ ಬರೋದಿಲ್ಲ, ಕ್ಲೀನ್ UI ಅಲ್ಲಿ ಸಿಗುತ್ತೆ. ಇವುಗಳಲ್ಲಿ ತುಂಬಾ AI ಫೀಚರ್ಸ್ ಇದೆ. ಸ್ಯಾಮ್ಸಂಗ್ S25 ಅಲ್ಟ್ರಾ ಇರೋ ಎಲ್ಲ AI ಫೀಚರ್ಸ್ ಇವುಗಳಲ್ಲಿ ಸಿಗುತ್ತೆ. ನೌ ಬ್ರೀಫ್, ನೌ ಬಾ ಸಿಗುತ್ತೆ. ಎರಡು ಫೋನ್ಗಳಲ್ಲಿ AI ನ ಆಪ್ಟಿಮೈಸ್ ಮಾಡಿದ್ದಾರೆ. ಔಟ್ಡೋರ್ ಡಿಸ್ಪ್ಲೇ ಕೆಲಸ ಮಾಡುತ್ತೆ, ಇನ್ನರ್ ಡಿಸ್ಪ್ಲೇ ಅಲ್ಲಿನೂ ಕೆಲಸ ಮಾಡುತ್ತೆ. ಈ One UI 8 ತುಂಬಾ ಚೆನ್ನಾಗಿದೆ. ಈ ಫೋನ್ಸ್ಗೆ ಪ್ರೀ ಬುಕಿಂಗ್ ಆಫರ್ ಇದೆ, ಕ್ರೆಡಿಟ್ ಕಾರ್ಡ್ ಕ್ಯಾಶ್ ಬ್ಯಾಕ್ ಇದೆ ಮತ್ತು ಅಪ್ಗ್ರೇಡ್ ಆಫರ್ ಕೂಡ ಸಿಗ್ತಾ ಇದೆ. ಸೊ ಎರಡು ಫೋನ್ಗಳು ತುಂಬಾ ಇಂಪ್ರೂವ್ ಆಗಿದಾವೆ. ಇಲ್ಲಿವರೆಗಿನ ಬೆಸ್ಟ್ ಫೋಲ್ಡ್ ಮತ್ತು ಫ್ಲಿಪ್ ಫೋನ್ ಆಗಿದಾವೆ. ಈ ಫೋನ್ನ ನೀವು ತಗೊಳ್ತೀರಾ ಇಲ್ವೋ ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.